let set A be equal to AB, B be equal to ABC, is A a subset of B, and what is A union B? ಹುಡುಗರ ನಿಮಗೆ ಈ ಸಿಂಬಲ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ ಅಂತ ಹೇಳಿದ್ರೆ ಈ ಶೀಟ್ ಪ್ರಿಂಟ್ ತೆಕ್ಕೊಂಡಿರಿ, ಇದರಲ್ಲೆಲ್ಲ ಬರೆದಿದ್ದೀವಿ. ಸೊ ರೆಫರ್ ಮಾಡ್ಕೊಳ್ಳಿ, ಹೋಗ್ತಾ ನಿಮಗೆ ತಿಳಿಯುತ್ತೆ, ಸರಿನಾ? ಹಾಂ, ಸಬ್ಸೆಟ್ ಅಂತ ಹೇಳಿದ್ರೆ ಏನು? ಇದು ಪ್ರಾಪರ್ ಸಬ್ಸೆಟ್ಟು. ಇಸ್ ಎ ಅ ಪ್ರಾಪರ್ ಸಬ್ಸೆಟ್ ಆಫ್ ಬಿ? ಹೌದಾ? ಇಲ್ಲಿ ಎ ಬಿ ಇದೆ, ಇಲ್ಲೂ ಕೂಡ ಎ ಬಿ ಇದೆ. ಹೌದು, ಎ ಈಸ್ ಅ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಲ್ವಾ? ನೆಕ್ಸ್ಟು ಎ ಯೂನಿಯನ್ ಬಿ ಕಂಡುಹಿಡಿಬೇಕು. ಎ ಯೂನಿಯನ್ ಬಿ ಏನಿದೆ, ನಮಗೆ ಏನೇನು ಎಲಿಮೆಂಟ್ಸ್ ಕಾಣಿಸುತ್ತೋ ಎ ಮತ್ತು ಬಿಯಲ್ಲಿ ಅದನ್ನೆಲ್ಲ ಬರೀಬೇಕು ಅಲ್ವಾ? ಇದೆ ನಿಮ್ಮ ಉತ್ತರ. ಒಂದು ಪುಟ್ಟು ನೋಟು ಏನಂತ ಹೇಳಿದ್ರೆ, ಹುಡುಗರ ಎ ಇಸ್ ಅ ಸಬ್ಸೆಟ್ ಆಫ್ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಅಲ್ವಾ? ಸಿನ್ಸ್ ಎ ಇಸ್ ಅ ಪ್ರಾಪರ್ ಸಬ್ಸೆಟ್ ಆಫ್ ಬಿ, ಎ ಯೂನಿಯನ್ ಬಿ ವಿಲ್ ಬಿ, ದೇರ್ ಫೋರ್ ಎ ಯೂನಿಯನ್ ಬಿ ವಿಲ್ ಬಿ ಏನಿರುತ್ತೆ ಹೇಳಿ ನೋಡೋಣ? ಬಿ. ಇದು ಲಾ ಆಫ್ ಯೂನಿವರ್ಸ್ ಅಂಥೇಳಿ, ಯೂನಿವರ್ಸಲ್ ಲಾ ಅಂಥೇಳಿ ನೋಡಿದ್ದೀವಿ ಅಲ್ವಾ? ಎ ಯೂನಿಯನ್ ಆಫ್ ಯೂನಿವರ್ಸಲ್ ಸೆಟ್ ಇಸ್ ದ ಯೂನಿವರ್ಸಲ್ ಸೆಟ್. ಫಾರ್ ಎಕ್ಸಾಂಪಲ್, ಇದು ನಿಮ್ಮ ಸೆಟ್ ಬಿ ಅಂತ ತಿಳ್ಕೊಳ್ಳಿ. ಎ ಬಿ ಮತ್ತು ಸಿ ಇದೆ ಅದರೊಳಗಡೆ, ಸರಿನಾ? ಎ ಏನು? ಎ ಇಸ್ ಮೇಡ್ ಅಪ್ ಆಫ್ ಎ ಆ್ಯಂಡ್ ಬಿ. ಸೆಟ್ ಎ ಇಸ್ ಮೇಡ್ ಅಪ್ ಆಫ್ ಎ ಆ್ಯಂಡ್ ಬಿ. ಸೊ ಇಲ್ಲಿ ನೋಡ್ಬೋದು, ನಾನು ಎ ಮತ್ತು ಬಿ ನಡುವೆ ನಾನು ಎಂಥದ್ದು ಇಂಟರ್ಸೆಕ್ಟ್ ಯೂನಿಯನ್ ಮಾಡ್ತು ಅಂತ ಹೇಳಿದ್ರೆ ವಾಟ್ ಎವರ್ ಇಸ್ ಪ್ರೆಸೆಂಟ್ ಇನ್ ಬಿ ಹ್ಯಾಸ್ ಟು ಬಿ ಕಾಪಿಡ್. ಹಾಗಾಗಿ ನಾನು ಡೈರೆಕ್ಟಾಗಿ ಎ ಯೂನಿಯನ್ ಬಿ ಇಸ್ ಕೂಡ ಬಿ ಅಂತ ಹೇಳಿ ಕೂಡ ಬರೀಬಹುದು. ಸೊ ಇದು ಡೈರೆಕ್ಟಾಗಿ ಕೇಳುವಂಥ ಪ್ರಶ್ನೆಗಳು. ಇದು ಸಣ್ಣದಾಗಿ ಕಾಣ್ತಾ ಇದೆ ಪ್ರಶ್ನೆ, ಆದರೆ ಇದರಲ್ಲಿ ಕನ್ಕ್ಲೂಷನ್ ಇಂಪಾರ್ಟೆಂಟ್. ಸೊ ಎಲ್ಲ ಬರ್ಕೊಳ್ಳಿ, ಏನು ಬಿಡೋದಕ್ಕೆ ಹೋಗ್ಬಿಡಿ. ಅಲ್ಲಿ ಗಿವ್ ಅ ಸ್ಟಾರ್ ಫಾರ್ ದಿಸ್ ಪಾಯಿಂಟ್, ಸರಿನಾ? ಒಂದು ಸ್ಟಾರ್ ಹಾಕೋಣ ಅದಕ್ಕೆ.